ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನು ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಜಟಾಪಟಿ ಜೋರು. ಪಾಕ್ ಪರ ಘೋಷಣೆ ವಿರೋಧಿಸಿ ಬಿಜೆಪಿ ಪಾದಯಾತ್ರೆ. ವಿಧಾನಸಭೆಯಲ್ಲೂ ಗದ್ದಲ ಎಬ್ಬಿಸಿದ ಕಮಲ ಪಡೆ. ಮಂಗಳೂರಲ್ಲೂ ಬಿಜೆಪಿ ಬೆಂಬಲಿಗರಿಂದ ಪ್ರತಿಭಟನೆ. ತಪ್ಪು ಯಾರೇ ಮಾಡಿದ್ರೂ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಗೊತ್ತಾಗಲಿದೆ. ಪಾಕ್ ಜಿಂದಾಬಾದ್ ಘೋಷಣೆ ಕೂಗಿದ್ರೆ ಕ್ರಮ ಎಂದ ಸಿಎಂ ಸಿದ್ದರಾಮಯ್ಯ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ನಿಜವಾಗಿದ್ದಲ್ಲಿ ತೀವ್ರವಾಗಿ ಖಂಡಿಸ್ತೀವಿ. ಘೋಷಣೆ ಕೂಗಿದವರ ಪತ್ತೆ ಹಚ್ಚಿ ಕ್ರಮ ಕೈಗೊಳ್ತೀವಿ. ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಹೇಳಿಕೆ. ನಮ್ಮ ಪಕ್ಷವನ್ನ ನೇಣಿಗೆ ಹಾಕುವ ಕೆಲಸ ಮಾಡಬೇಡಿ. ಪಾಕ್ ಪರ ಘೋಷಣೆ ಕೂಗಿದ್ರೆ ಆಗಲೇ ಹಿಡಿಯುವ ಕೆಲಸ ಮಾಡಬಹುದಿತ್ತು. ಫಾರೆನ್ಸಿಕ್ ರಿಪೋರ್ಟ್ ಬಂದ ಮೇಲೆ ಕ್ರಮ ಕೈಗೊಳ್ತೀವಿ ಎಂದ ಸಚಿವ ಪ್ರಿಯಾಂಕ್ ಖರ್ಗೆ. ಯಾರೇ ಘೋಷಣೆ ಕೂಗಿದ್ರೂ ತಪ್ಪೇ, ದೇಶದ್ರೋಹಿಗಳೇ. ನಿನ್ನೆ ಬಿಜೆಪಿಯವರಿಗೆ ಮುಖಭಂಗವಾಗಿದ್ದಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಜಮೀರ್ ಅಹ್ಮದ್ ವಾಗ್ದಾಳಿ. ಇಂದು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರಿಸಲಿರುವ ಸರ್ಕಾರ. ಮತ್ತೆ ಕೇಂದ್ರದ ವಿರುದ್ಧ ಕಿಡಿಕಾರೋದಕ್ಕೆ ಸಿಎಂ ಸಜ್ಜು. ಪಾಕ್ ಪರ ಘೋಷಣೆ ಬಗ್ಗೆ ಪ್ರಸ್ತಾಪಿಸಿ ವಿಪಕ್ಷಗಳಿಂದ ಅಡ್ಡಿ ಸಾಧ್ಯತೆ. ನಾಸೀರ್ ಸಾಬ್ ಜಿಂದಾಬಾದ್ ಅಂತಿರೋ ಕಾಂಗ್ರೆಸ್. ಎಫ್ಎಸ್ಎಲ್ಗೆ ವಿಡಿಯೋ ಕಳುಹಿಸಲು ಮುಂದಾದ ಪೊಲೀಸರು ಗೃಹ ಸಚಿವರನ್ನ ಭೇಟಿಯಾಗಿ ಪ್ರಕರಣದ ಮಾಹಿತಿ ನೀಡಿದ ಹಿರಿಯ ಅಧಿಕಾರಿಗಳು. ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ, ಕೇಸರಿ ಪಡೆ ಅಸಮಾಧಾನ. ಎಸ್ಟಿ ಸೋಮಶೇಖರ್ ವಿರುದ್ಧ ಕ್ರಮಕ್ಕೆ ಮುಂದಾದ ಕಮಲ ನಾಯಕರು. ಇವತ್ತು ಸ್ಪೀಕರ್ ಖಾದರ್ಗೆ ದೂರು ನೀಡಲು ನಿರ್ಧಾರ. ಎಸ್ಟಿಎಸ್ ಶಿವರಾಮ್ ಹೆಬ್ಬಾರ್ ವಿರುದ್ಧ ಕ್ರಮಕ್ಕೆ ಮುಂದಾದ ಬಿಜೆಪಿ. ವಿಪ್ ಉಲ್ಲಂಘಿಸಿದ್ದಕ್ಕೆ ಅನರ್ಹಗೊಳಿಸುವಂತೆ ಆಗ್ರಹ. ಇಬ್ಬರು ಶಾಸಕರ ವಿರುದ್ಧ ಕಾನೂನು ಹೋರಾಟಕ್ಕೂ ಸಜ್ಜಾಗಿರೋ ಬಿಜೆಪಿ. ರಾಜ್ಯಸಭಾ ಚುನಾವಣೆ ಗೆದ್ದು ಬೀಗಿದ ಕಾಂಗ್ರೆಸ್ನಿಂದ ರಿವರ್ಸ್ ಆಪರೇಷನ್ಗೆ ಟಕ್ಕರ್. ಬಿಜೆಪಿ ಜೆಡಿಎಸ್ ಮೈತ್ರಿ ವಿರೋಧಿಸೋ ಶಾಸಕರಿಗೆ ಗಾಳ. ಅನುದಾನದ ಭರವಸೆ ನೀಡಿ ಲೋಕಸಭೆ ಚುನಾವಣೆಗೆ ಸೆಳೆಯೋದಕ್ಕೆ ತಂತ್ರ. ನಿಮ್ಮ ಕುಟುಂಬಸ್ಥರಿಗೆ ಎಲೆಕ್ಷನ್ ಟಿಕೆಟ್ ನೀಡಬೇಡಿ, ಕಾರ್ಯಕರ್ತರಿಗೆ ಟಿಕೆಟ್ ನೀಡಿ ಅವರನ್ನ ಬೆಳೆಯಲು ಅವಕಾಶ ಕೊಡಿ. ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಸಲಹೆ. ಸ್ಕೂಲ್ನಲ್ಲಿ ಕೊಟ್ಟ ಪ್ರೋಟೀನ್ ಮಾತ್ರೆ ನುಂಗಿ ಬಾಲಕಿ ಸಾವು. ಚಿಕಿತ್ಸೆ ಫಲಿಸದೆ ತಡರಾತ್ರಿ ಕೊನೆಯುಸಿರೆಳೆದ 9 ವರ್ಷದ ಝೋಯಾ. ಬೆಂಗಳೂರಿನ ಕರಿಸಂದ್ರದ ಉರ್ದು ಶಾಲೆಯಲ್ಲಿ ನಡೆದಿರೋ ಘಟನೆ. ಕನ್ನಡ ನಾಮಫಲಕ ಅಳವಡಿಕೆ ನೀಡಿದ್ದ ಡೆಡ್ಲೈನ್ ಇಂದಿಗೆ ಅಂತ್ಯ. ಬಹುತೇಕ ಅಂಗಡಿಗಳ ಮೇಲೆ ಇನ್ನೂ ಹಾಗೆ ಇವೆ ಅನ್ಯ ಭಾಷೆಯ ನಾಮಫಲಕ. ಬಿಬಿಎಂಪಿಯಿಂದ ಈವರೆಗೂ 15,216 ಮಳಿಗೆಗಳಿಗೆ ನೋಟಿಸ್. ಕೊಪ್ಪಳದಲ್ಲಿ ಬಸ್ ನಿಲುಗಡೆ ಇದ್ದರೂ ಬಸ್ ನಿಲ್ಲಿಸದೆ ಹೋದ ಚಾಲಕ. ಅಡ್ಡಗಟ್ಟಿ ಚಾಲಕನಿಗೆ ತರಾಟೆಗೆ ತೆಗೆದುಕೊಂಡ ಗ್ರಾಮಸ್ಥರು. ಕೋಪಗೊಂಡ ಬಸ್ ಚಕ್ರದ ಕೆಳಗೆ ಮಲಗಿ ಚಾಲಕ ಹೈಡ್ರಾಮಾ. ಅಬ್ದುಲ್ ಕಲಾಂ ವಸತಿ ಶಾಲೆ ಪ್ರಾಂಶುಪಾಲರ ಮಹಾ ಎಡವಟ್ಟು. ಮಕ್ಕಳನ್ನ ಕ್ರೂಸರ್ ಟಾಪ್ ಮೇಲೆ ಕೂರಿಸಿಕೊಂಡು ಪರೀಕ್ಷಾ ಕೇಂದ್ರಕ್ಕೆ ಕರೆದೊಯ್ದ ಪ್ರಿನ್ಸಿಪಾಲ್. ಯಾದಗಿರಿಯ ಬಾಲಚೇಡ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಘಟನೆ. ಹಿಮಾಚಲ ಪ್ರದೇಶದಲ್ಲಿ ರಾಜ್ಯಸಭೆಗೆ ಕ್ರಾಸ್ ವೋಟಿಂಗ್ ಮಾಡಿದ 6 ಕಾಂಗ್ರೆಸ್ ಶಾಸಕರು. ಸರ್ಕಾರ ವಜಾಗೊಳಿಸಲು ಬಿಜೆಪಿ ನಾಯಕರ ನಿಯೋಗದ ಮನವಿ. ಕಾಂಗ್ರೆಸ್ ಶಾಸಕರಿಂದಲೂ ಸಿಎಂ ಬದಲಾವಣೆ ಮಾಡುವಂತೆ ಒತ್ತಡ. ಬ್ರೆಜಿಲ್ ದೇಶದಲ್ಲಿ ಮಳೆರಾಯಿನ ಅಬ್ಬರ. ಸತತ ವರ್ಣಾರ್ಭಟದಿಂದ ಪ್ರವಾಹ ಪರಿಸ್ಥಿತಿ ನಿರ್ಮಾಣ. ಮುಳುಗಿದ ಮನೆಗಳು, ಕೊಚ್ಚಿ ಹೋದ ವಾಹನಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.